ಈಗ ಟ್ರೀಟ್ಮೆಂಟ್ ಎಲ್ಲ ಮುಗಿದ ನಂತರ ಮುಂದಿನ ಭಾಗದಲ್ಲಿ ನಾವು FAQs ಅಥವಾ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶ್ಚನ್ಸ್ ಮತ್ತು ಅಸ್ತಮಾ ಬಗ್ಗೆ ಇರುವ ಸ್ವಲ್ಪ ಅಪನಂಬಿಕೆಗಳ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಸ್ಟೀರಾಯ್ಡ್ ಕೆಟ್ಟದ್ದು, ಸ್ಟೀರಾಯ್ಡ್ ಈಸ್ ಬ್ಯಾಡ್. ಇದು ಒಂದು ದೊಡ್ಡ ಅಪನಂಬಿಕೆ, ಮಿತ್ ಅಂತ ಕರಿತೀವಿ ನಾವು ಇಂಗ್ಲೀಷಲ್ಲಿ. ಸೊ ಸ್ಟೀರಾಯ್ಡ್ ಅನ್ನೋದು ನಮ್ಮ ದೇಹದಲ್ಲೇ ಉಂಟಾಗುತ್ತೆ. ಈಗ ಎಂಡೋಜಿನಸ್ ಕಾರ್ಟಿಕೋಸ್ಟೀರಾಯ್ಡ್ಸ್ ಅಂತ ಹೇಳ್ತೀವಿ. ಇವಾಗ ನಮ್ಮ ದೇಹದಲ್ಲಿರುವಂಥ ಒಂದು ಅಡ್ರಿನಲ್ ಗ್ಲ್ಯಾಂಡ್, ಅದರ ಕೆಲಸ ಸ್ಟೀರಾಯ್ಡ್ ಉಂಟು ಮಾಡುವಂಥದ್ದು. ಯಾಕೆಂದರೆ ಸ್ಟೀರಾಯ್ಡು ನಮ್ಮ ದೇಹದಲ್ಲಿ ಬೇರೆ ಬೇರೆ ಕೆಲಸಗಳಿಗೆ ಸ್ಟೀರಾಯ್ಡು ಅತ್ಯವಶ್ಯಕ. ಬಟ್ ಆಚೆಯಿಂದ ಕೊಡುವಂಥದ್ದನ್ನು ಎಕ್ಸೋಜಿನಸ್ ಸ್ಟಿರಾಯ್ಡ್ಸ್ ಅಂತ ಕರಿತೀವಿ. ಸೊ ಎಕ್ಸೋಜಿನಸ್ ಸ್ಟಿರಾಯ್ಡ್ಸ್ ನಾವು ಕೊಡುವಾಗ ಅನ್ಕಂಟ್ರೋಲ್ಡ್ ಆಗಿ ಕೊಟ್ಟರೆ ಅಥವಾ ವಿತೌಟ್ ಡಾಕ್ಟರ್ ಸೂಪರ್ವಿಷನ್, ಇವಾಗ ಪೇಷಂಟ್ಸು ಒಬ್ಬೊಬ್ರು ಬುದ್ಧಿವಂತರಿರ್ತಾರೆ, ಒಂದೊಂದ್ಸಲಿ ಸ್ಟಿರಾಯ್ಡ್ ಡಾಕ್ಟರ್ ಹತ್ರ ಹೋಗಿ ಸ್ಟಿರಾಯ್ಡ್ ಕೊಡ್ತಾರೆ, ಡಾಕ್ಟರ್ ತೊಗೊಂಡಾಗ ಕಡಿಮೆ ಆಗುತ್ತೆ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಏನು ಮಾಡ್ತಾರೆ, ಅಲ್ಲಿಗೆ ಹೋದರೆ ಕಷ್ಟ ಆಗ್ಬೋದು ಅಂತ ಹೇಳ್ಬಿಡು, ಅಥವಾ ಹೋಗ್ಲಿಕ್ಕೆ ಆಗದೆ ಇರೋ ಕಾರಣ ಅವರೇ ಅಂಗಡಿಗೆ ಹೋಗಿ ಸ್ಟಿರಾಯ್ಡ್ ತೊಗೊಂಡು ನುಂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಒಂದು ವಾರ ತಗೊಳ್ತಾರೆ, ಬಿಡ್ತಾರೆ, ಮತ್ತೆ ನೆಕ್ಸ್ಟ್ ಟೈಮ್ ಬಂದಾಗ ಒಂದು 10 ದಿನ ತಗೊಳ್ತಾರೆ, ಬಿಡ್ತಾರೆ. ಅದು ಅನ್ಕಂಟ್ರೋಲ್ಡ್ ಆಗಿ ತಗೊಂಡಾಗ ಅದರಿಂದ ಆಗುವಂಥ ದುಷ್ಪರಿಣಾಮಗಳು ಹಲವು. ಆದರೆ ರೈಟ್ ಡೋಸೇಜ್, ರೈಟ್ ಟ್ರೀಟ್ಮೆಂಟ್ ತಗೊಂಡಾಗ, ಡಾಕ್ಟರ್ ಹೇಳಿದಂತೆ ಕರೆಕ್ಟ್ ಡೋಸೇಜ್, ಕರೆಕ್ಟ್ ಡ್ಯೂರೇಷನ್ ತಗೊಂಡಾಗ ಅದರಿಂದ ಆಗುವಂಥ ಸೈಡ್ ಎಫೆಕ್ಟ್ಸ್ ನೆಗ್ಲಿಜಿಬಲ್ ಆಗ್ತವೆ ವೆನ್ ಕಂಪೇರ್ಡ್ ಟು ದ ಬೆನಿಫಿಟ್. ಅದರಿಂದ ಸಿಗುವಂಥ ಬೆನಿಫಿಟ್ ಕಂಪೇರ್ ಮಾಡಿದಾಗ ಅದರಿಂದ ಸೈಡ್ ಎಫೆಕ್ಟ್ಸ್ ನೆಗ್ಲಿಜಿಬಲ್ ಆಗ್ತವೆ. ಸೊ ಅದು ಮೊದಲನೇದಾಗಿ. ಸ್ಟಿರಾಯ್ಡು ಕೆಟ್ಟದ್ದಲ್ಲ, ಅವಶ್ಯಕತೆ ಇದ್ದಾಗ ಸ್ಟಿರಾಯ್ಡ್ ಫ್ರೆಂಡ್ ಆ್ಯಂಡ್ ಫೋ ಅಂತ ಹೇಳ್ತೀವಿ. ಎರಡು ಮಿತ್ರನೂ ಆಗಿರ್ಬೋದು, ಶತ್ರು ಕೂಡ ಆಗಿರ್ಬೋದು. ಸರಿಯಾಗಿ ಉಪಯೋಗಕ್ಕೆ ಬರೆದಿದ್ದಾಗ ಅದು ಶತ್ರು ಆಗಿ ಕಂಡು ಬರುತ್ತೆ. ನಾವು ಕರೆಕ್ಟಾಗಿ ಉಪಯೋಗಿಸಿದಾಗ ಅದು ನಮ್ಮ ಸಿಂಪ್ಟಮ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಬಹುತೇಕ ಉಪಯೋಗಕರವಾಗಿರುತ್ತೆ.